ಓಂ ಶಾಂತಿ ಶಾಂತಿ ಶಾಂತಿ. ಸುಮಾರು ಇಲ್ಲಿ 10,000 ಫಸ್ಟ್ ಪ್ರೈಸ್ ಶಿವಕುಮಾರಿ ಅವರು ರೆಡಿಯಾಗಿರ್ಬೇಕು. ಸೆಕೆಂಡ್ ಪುಷ್ಪಲತಾ ಅವರು. ವರ್ಷಗಳ ಕಾಲ ಸುಮಾರು 20 ಲಕ್ಷ ಖರ್ಚು ಮಾಡಿ ಪ್ರತಿ ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. 21 ವರ್ಷ. ಜೊತೆಗೆ ಅವ್ರ ಊರಿಗೆ 1 ಕೋಟಿ ಖರ್ಚು ಮಾಡಿ ಮುಖ್ಯ ದ್ವಾರವನ್ನು ಕಳಿಸ್ಕೊಟ್ಟಿದ್ದಾರೆ. ಇವಾಗ ತುಂಬಾ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮವ್ರಂತ ಗೊತ್ತೇ ಇರಲಿಲ್ಲ, ಇತ್ತೀಚೆಗೆ ಗೊತ್ತಾಯ್ತು. ಇವತ್ತು ದಯವಿಟ್ಟು ಬರಬೇಕು ಉದಯಪಟ್ಟ ಊರಿನಲ್ಲಿ ಹಬ್ಬ, ಅವ್ರ ಹೆಂಡತಿ ಮಕ್ಕಳು ಅಲ್ಲಿ ಕಳಿಸಿ ಬಂದಿದ್ದಾರೆ. ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ, ವೇದಿಕೆಗಳ ಪರವಾಗಿ ಗೋನಾಳ್ ಸ್ವಾಮಿ ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಆಮೇಲೆ ಅವ್ರು ಯೂಶಲಿ ಎಲ್ಲೂ ಪ್ರೈವೇಟ್ ಆಗಿ ಹಾಡು ಹೇಳೋದಿಲ್ಲ. ಅವರು ಕೇವಲ ಅವ್ರದೇ ಕಾರ್ಯಕ್ರಮದಲ್ಲಿ ಹೇಳೋದು. ಆದ್ರೆ ನಮ್ಮ ಕೋರಿಕೆ ನಮ್ಮವರಿದ್ದಾರೆ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರೊಂದು ಹಾಡನ್ನು ಹಾಡ್ತೀನಿ ಅಂತ ಹೇಳಿದ್ದಾರೆ. ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ ಅವರು ಒಂದು ಸಣ್ಣ ಅಭಿನಂದನೆ. ತನ್ನ ಸಾಧನೆಯನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಆದ್ರೂ ಕೂಡ ರೈಲು ಈಕ್ವಾಲಿಟಿ ಅಂತೂ ಇನ್ನೂ ಮಹಿಳೆ ಕೊಟ್ಟಿಲ್ಲ. 7 ಕೋಟಿ ಜನಸಂಖ್ಯೆ ಇದ್ರು ಅದರಲ್ಲಿ 3.5 ಕೋಟಿ ಸ್ತ್ರೀಯರಿದ್ದಾರೆ. ಹೆಣ್ಣು ಸಮಾಜದ ಕಣ್ಣು ಅಂತ ಹೇಳ್ತಾರೆ. ಹೆಣ್ಣನ್ನ ಭೂಮಿಗೆ ಮತ್ತೆ ಸಹನೆ ಎಲ್ಲರಿಗೂ ಹೋಲಿಸ್ತಾರೆ. ಇನ್ನೊಂದು ಹೇಳ್ಬೇಕು ಅಂತ ಹೇಳಿದ್ರೆ, ನದಿಗಳಾಗಲಿ ಹೆಣ್ಣನ್ನ ಹೆಸರನ್ನ ಸೂಚಿಸಿರುವಂಥದ್ದು. ಕಪಿಲ, ಗಂಗಾ, ಕಾವೇರಿ ಎಲ್ಲೂ ಕೂಡ ಗಂಡನ ಹೆಸರನ್ನ ಸೂಚಿಸಿಲ್ಲ ಯಾವುದೇ ನದಿಗಳಿಗಾಗಲಿ ಎಲ್ಲೂ ಕೂಡ. ಹಾಗೆ ಶಕ್ತಿ ದೇವತೆ ಕೂಡ ಹೆಣ್ಣು ಅಂತ ಹೇಳ್ಬೋದು. ಎಲ್ಲೂ ಗಂಡು ಶಕ್ತಿ ದೇವತೆ ಇಲ್ಲ. ನಂಗೆ ಏನ್ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಹೇಳ್ತಾ ಹೋದ್ರೆ ಸಂಜೆವರೆಗೂ ಹೇಳ್ತಾ ಇರ್ತೀನಿ. ಫೈನಲ್ ಆಗಿ ನಂಗೆ ಇಲ್ಲಿ ಶೋಭಾ ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಇನ್ವೈಟ್ ಮಾಡಿದ್ದು ನಂಗೆ ಬಹಳ ಖುಷಿ ಆಯ್ತು. ನಿಮ್ ಜೊತೆ ಕಾರ್ಯಕ್ರಮಕ್ಕೆ ಭಾಗವಹಿಸಕ್ಕೆ ನಾನು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮ್ಮ ನೇಗಿಲಯೋಗಿ ಮಹಿಳೆಯರ ಹಿತೈಷಿಗಳ ಸೇವಾ ಬಳಗದ ವತಿಯಿಂದ ಮತ್ತು ನೇಗಿಲಯೋಗಿ ಸಮಾಜ ಸೇವಾ ಟ್ರಸ್ಟ್ ಸಹಯೋಗದಲ್ಲಿ ನಾವು ವಿಶ್ವ ಮಹಿಳಾ ದಿನಾಚರಣೆನ ಹಮ್ಮಿಕೊಂಡಿದ್ದೀವಿ. ನಾವು ಸಮಾಜಕ್ಕೋಸ್ಕರನೂ ಏನಾದ್ರೂ ಕಾರ್ಯಕ್ರಮ ರೂಪಿಸಬೇಕು ಅಥವಾ ನಮ್ಮಿಂದ ಸಮಾಜಕ್ಕೂ ಉಪಯೋಗ ಆಗಬೇಕು ಅನ್ನೋ ಥರದಕ್ಕೆ ಒಂದು ವೀಲ್ ಚೇರ್ ವಿತರಣೆ ಕಾರ್ಯಕ್ರಮನೂ ಹಮ್ಮಿಕೊಂಡು, ಹಾಗೆ ನಮ್ಮ ಸಾಧಕ ಮಹಿಳೆಯರು ಯಾರು ಸ್ವಲ್ಪ ಜನ ಯಾರ್ಯಾರು ಬೇರೆ ಬೇರೆ ರಂಗದಲ್ಲಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋರಿಗೆ ನಾವು ಅಭಿನಂದನಾ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ದೀವಿ. ಸೊ ನಾವು ನಮ್ಮ ಇವಾಗ ಕಾವ್ಯಶ್ರೀ ಮ್ಯಾಮ್ ಅಂತ ಇದ್ದಾರೆ. ಅವರು ಡಾಕ್ಟರ್ ಫೀಲ್ಡ್ ಅಂದರೆ ಮೆಡಿಕಲ್ ಫೀಲ್ಡಲ್ಲಿ ಅವ್ರದ್ದು ಒಂದು ಸಾಧನೆ ಇದೆ. ಹಾಗೆ ರೈತ ಮಹಿಳೆ ಸವಿತಾ ಮೇಡಮ್ ಅವ್ರನ್ನ ಸನ್ಮಾನ ಮಾಡ್ತಾ ಇದ್ದೀವಿ. ಯಶಸ್ವಿ ಉದ್ದಿಮೆಯಾಗಿ ನಾವು ಶ್ರೀಮತಿ ರಂಜಿತಾ ಸಿದ್ದೇಶ್ವರ್ ಅವ್ರನ್ನ ಸನ್ಮಾನ ಮಾಡಿದ್ದೀವಿ. ಹಾಗೆ ನಮ್ಮ ಇನ್ನೊಬ್ಬ ಶ್ವೇತಾ ಮ್ಯಾಮ್ನ ಡಾಕ್ಟರ್ ಶ್ವೇತಾ ಅವ್ರ ಸದಾನಂದ ಅವರನ್ನ ಚೀಫ್ ಗೆಸ್ಟ್ ಆಗಿ ಕರೆದು, ಹಾಗೆ ನಮ್ಮ ಸಂಧ್ಯಾ ಮಂಜುನಾಥ್ ಅವರು APP ಮ್ಯಾಮ್ ಅವರು ಸಹ ಚೀಫ್ ಗೆಸ್ಟ್ ಆಗಿ ಬಂದು ಈ ಕಾರ್ಯಕ್ರಮನ ನಡೆಸ್ಕೊಡೋದಕ್ಕೆ ಹೆಲ್ಪ್ ಮಾಡಿದ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಈ ಸಮಯದಲ್ಲಿ ಮಹಿಳಾ ದಿನಾಚರಣೆ ಅಂತ ಅಂದರೆ ಏನಕ್ಕೆ ನಾವು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ, ಅಥವಾ ಮಹಿಳೆಯರ ಆರೋಗ್ಯ ಇರ್ಬೋದು, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸಬಲೀಕರಣ ಮಾಡ್ಕೊಳ್ಬೇಕು. ಅವರು ಈಗೆಲ್ಲರೂ ಸಬಲೀಕರಣ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಇನ್ನೊಂದಷ್ಟು ಸುಧಾರಣೆಗಳು ಆಗಬೇಕಾಗಿದೆ. ಹಾಗಂತ ನಾವು ಯಾರು ಪುರುಷರನ್ನ ಬೈತಾ ಇಲ್ಲ ಅಥವಾ ಹೀಗಳಿತಾ ಇಲ್ಲ. ಯಾಕೆ ಅವರು ನಮ್ಮ ಸ್ತಂಭಗಳೇ, ಅವರು ನಮ್ಮ ಬೆನ್ನೆಲುಬಾಗಿ ನಿಂತು ನಮ್ಮ ಕೆಲಸ ಕಾರ್ಯಗಳಲ್ಲಿ ಅವರು ಕೈ ಜೋಡಿಸ್ಕೊಂಡು ಸಹಕಾರ ಕೊಡ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ನಾವು ಇದೇ ಥರ ಎಷ್ಟೊಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಮಹಿಳೆಯರಿಗಾಗಿ ನಾವು ದೀಪೋತ್ಸವ ಕಾರ್ಯಕ್ರಮಗಳು ಅಂದರೆ ಧಾರ್ಮಿಕ ಭಾವನೆಗಳನ್ನ ಉತ್ತೇಜಿಸೋ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಕನ್ನಡ ರಾಜ್ಯೋತ್ಸವದಂಥ ಮಕ್ಕಳಲ್ಲಿ ಮಕ್ಕಳ ದಿನಾಚರಣೆ ಮತ್ತು ಕನ್ನಡ ರಾಜ್ಯೋತ್ಸವ ಒಟ್ಟಿಗೆ ಮಾಡಿ ಕೆಲವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಮಕ್ಕಳಲ್ಲೂ ಒಂದು ಕನ್ನಡ ನಾಡು ನುಡಿಯ ಬಗ್ಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಮಹಿಳೆಯರ ಸಬಲೀಕರಣದ ದಿಕ್ಕಿನಲ್ಲಿ ಎಷ್ಟೊಂದು ಬೇಕಿಂಗ್ ಕ್ಲಾಸಸ್ಗಳನ್ನ ಅರೇಂಜ್ ಮಾಡಿಕೊಂಡು ಬಂದಿದ್ದೀವಿ. ಹಾಗೆ ಹಳ್ಳಿಗಾಡಿನ ಸಂಸ್ಕೃತಿ ಏನಿದೆ ಅದು ನಶಿಸಿ ಹೋಗಬಾರ್ದು, ನಮ್ಮ ಮುಂದಿನ ಜನ್ರೇಷನ್ಗೂ ಗೊತ್ತಾಗಬೇಕು. ಯಾಕಂದರೆ ನಗರದಲ್ಲಿರೋರಿಗೆ ಹೆಚ್ಚು ಗೊತ್ತಿರಲ್ಲ ಗ್ರಾಮೀಣ ಪ್ರದೇಶದ ಸೊಗಡು ಏನು ಅಂತ ಅಂದ್ಬಿಟ್ಟು ಅದನ್ನು ಪರಿಚಯಿಸೋ ದಿಕ್ಕಿನಲ್ಲೂ ಸಹ ನಾವು ಸಂಕ್ರಾಂತಿ, ಸುಗ್ಗಿ ಅಂತ ಹಬ್ಬಗಳನ್ನ ಇಲ್ಲಿ ಎಲ್ಲರೊಟ್ಟಿಗೆ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಹಿಂದೆನೂ ಮಾಡಿದ್ದೀವಿ.
ಮುಂದೆನೂ ಹೀಗೇನೆ ಆರ್ಥಿಕವಾಗಿ ಅಥವಾ ಸಬಲೀಕರಣಕ್ಕೆ ಇರ್ಬೋದು, ಅಥವಾ ದೈಹಿಕ ಮಾನಸಿಕ ಆರೋಗ್ಯದ ಬಗ್ಗೆ ಇರ್ಬೋದು, ಮಿತವಾದ ಆಹಾರ, ಸರಳೀಕರಣ, ಅದು ಎಲ್ಲದರ ಬಗ್ಗೆನೂ ನಾವು ಯೋಚನೆ ಮಾಡಿಕೊಂಡು ಮುಂದೆ ಆ ದಿಕ್ಕಿನಲ್ಲೂ ಕೂಡ ಇನ್ನಷ್ಟು ಹೆಜ್ಜೆಗಳನ್ನ ಇಡೋಣ ಅಂತ ನಿರ್ಧಾರ ಮಾಡಿಕೊಂಡು ಮುಂದೆ ಸಾಗ್ತಾ ಇದ್ದೀವಿ. ಧನ್ಯವಾದಗಳು. ನನ್ನ ಹೆಸರು ಶೋಭಾ ಜೆ ಅಂತ ಅಂದ್ಬಿಟ್ಟು ನೇಗಿಲ ಯೋಗಿ ಮಹಿಳೆಯರ ಹಿತೈಷಿಗಳ ಸೇವಾ ಬಳಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ.